ಫ್ಯಾಮಿಲಿ ಇದರಿಂದನೂ ಬರಬಹುದಾ ಈ ಕ್ಯಾನ್ಸರು, ಲೈಕ್ ಅನುವಂಶಿಕೆ ಅಂದರೆ ಸರ್ವಿಕಲ್ ಕ್ಯಾನ್ಸರೇ ಬರುತ್ತೆ ಅಂತ ಇಲ್ಲ, ಬಟ್ ಜನರಲಿ ಏನಾಗುತ್ತೆ ಅಂದರೆ ಅವ್ರ ಫಾದರ್ಸ್ಗೆ ಯಾರಿಗಾದ್ರು ಇತ್ತು ಅಂತಂದರೆ ಜೆನೆಟಿಕಲಿ ದೇ ಮೈಟ್ ಗೆಟ್ ಚಾನ್ಸಸ್ ಆಫ್ ಕ್ಯಾನ್ಸರ್. ಈಗ ಒಂದು ಇನ್ನೂ ಕೇರ್ಫುಲ್ ಆಗಿರಬೇಕು. ಹೌದು, ಅವರು ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಬೇಕು. ಇವಾಗ ಕೆಲವೆಲ್ಲ ಪ್ರಿವೆಂಟಬಲ್, ಈಗ ಸರ್ವಿಕಲ್ ಕ್ಯಾನ್ಸರ್ ಇಸ್ ಎ ಪ್ರಿವೆಂಟಬಲ್ ಕ್ಯಾನ್ಸರ್, ನಾಟ್ ಆಲ್ ಕ್ಯಾನ್ಸರ್ಸ್ ಆರ್ ಪ್ರಿವೆಂಟಬಲ್. ಸೊ ಅಟ್ಲೀಸ್ಟ್ ದೇ ಶುಡ್ ಕಮ್ ರೆಗ್ಯುಲರ್ಲಿ ಫಾರ್ ಸ್ಕ್ರೀನಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ವೆರಿ ಅರ್ಲಿ ಸ್ಟೇಜ್ ಆರ್ ಬಿಫೋರ್ ಇವನ್ ದೇ ಡೆವಲಪ್ ಕ್ಯಾನ್ಸರ್ ವಿ ಕ್ಯಾನ್ ಅಲರ್ಟ್ ದೆಮ್. ಆ ಥರದ್ದು ಮಾಡ್ಬೋದು. ಈಗಂತೂ AI ಬಂದ್ಬಿಟ್ಟಿದೆ. ಹೌದು, ಬಹಳಷ್ಟು ಎಲ್ಲ ಗೂಗಲ್ಗಳನ್ನ ನೋಡಿಕೊಂಡು ಬಹಳಷ್ಟು ತಪ್ಪು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಕೋತಿದ್ದಾರೆ. ತಮ್ಗೇನೋ ಆಗೋಗಿದೆ ಅಂತ ಹೆದರಿಕೆ ಪಟ್ಕೋತಿದ್ದಾರೆ. ಗೂಗಲ್ ಮಾಹಿತಿ ಕೊಡ್ತಾ ಇರೋದು ತಪ್ಪು ಅನ್ನೋದಕ್ಕಿಂತ ನಿಮಗೆ ಏನು ಬೇಕೋ ಮಾಹಿತಿ ಅದು ಗೂಗಲ್ ಕೊಡೋಕ್ಕಾಗಲ್ಲ. ನಿಮಗೆ ಬೇಕಾಗಿರೋ ಮಾಹಿತಿ ನಿಮ್ಮ ವೈದ್ಯರೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಿಮ್ಮ ವೈದ್ಯರು ನಿಮಗೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿರುತ್ತೆ, ಆ ಪ್ರಾಬ್ಲಮ್ ಸರಿಯಾದ ಮಾಹಿತಿ ವೈದ್ಯರು ಕೊಡ್ತಾರೆ. ಆದರೆ ಗೂಗಲ್ ಇನ್ಫಾರ್ಮೇಷನ್ ಏನಾಗ್ತದೆ ಅಂದರೆ ಜನರಲಾಗಿ ಇರುವಂಥ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ನಿಮ್ಗೆ ಅಪ್ಲಿಕಬಲ್ ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಆ ಮಾಹಿತಿನ ತಲೆನಲ್ಲಿ ಇಟ್ಕೊಂಡು ನನಗೆಲ್ಲ ಆಗಿದೆ ಅಂತ ಅಂದ್ಕೊಳ್ಳೋದು ಬೇಡ. ಅದು ಒಂದು ಯಾಕಂದರೆ ಎಷ್ಟೋ ಸರಿ ನಾನು ನೋಡಿದ್ದೀನಿ, ಹೆಣ್ಮಕ್ಳು ತುಂಬ ಚಿಕ್ಕ ವಯಸ್ಸರು PCOD ಇರುತ್ತೆ, ಸೊ ನನ್ನ ಕ್ಯಾನ್ಸರ್ ಆಗಿಬಿಡುತ್ತೆ ಅಂತಲೂ ಬಂದು ಕೇಳಿರೋರು ಇದ್ದಾರೆ. ಸೊ ಅದನ್ನೆಲ್ಲ ತಿಳಿದಾಗ ಸೊ ಎಲ್ಲನೂ ಗೂಗಲಲ್ಲಿರೋದು ಎಲ್ಲನೂ ನಿಮ್ಗೆ ಅಪ್ಲಿಕಬಲ್ ಇರಲ್ಲ. ಸೊ ನಿಮಗೆ ಇಫ್ ಯು ವಾಂಟ್ ಅ ಪ್ರಾಪರ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಕನ್ಸಲ್ಟ್ ಎ ಡಾಕ್ಟರ್ ಆ್ಯಂಡ್ ಟೇಕ್ ಅ ಕಸ್ಟಮೈಸ್ಡ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಯು.